ಈ ಕಾಂಗ್ರೆಸ್ ಹೈಕಮಾಂಡ್ ಇದೆ ಇಲ್ಲಿ ದೇಶದಲ್ಲಿ. ಈ ಶಾಸಕರ ಕತೆ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಬ್ರದರ್, ಇದು ನೋಡಿದ್ರೆ 3 ದಿವಸದ್ದು ಬೆಳವಣಿಗೆ. ಬಹುಶಃ ಪೂರ್ಣಚಂದ್ರ ತೇಜಸ್ವಿ ಅವರ ತಬರನ ಕತೆ ಗಿರೀಶ್ ಕಾರ್ನಾಡ್ ತೆಗೆದಿದ್ದು, ಯಾರು ತೆಗೆದಿದ್ದದು ನೀವೆಲ್ಲ ನೋಡಿದಿರ ಇಲ್ಲೋ ಗೊತ್ತಿಲ್ಲ, ಹಳೆ ಪಿಕ್ಚರು. ಗಿರೀಶ್ ಕಾಸರವಳ್ಳಿ, ಸಾರಿ. ತಬರನ ಕತೆ ಆಗಿದೆ ಈ ಶಾಸಕರ ಪರಿಸ್ಥಿತಿ. ಪಾಪ ತಬರನ ಕತೆ ಹೀರೋ ಕೆಲಸದಿಂದ ರಿಟೈರ್ ಆದಮೇಲೆ ಪಿಂಚಣಿ ಪಡೀಲಿಕ್ಕೆ ಅಲಿತಕ್ಕಂಥ ಒಂದು ಸ್ಟೋರಿ. ಅದು ಇವತ್ತು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಶಾಸಕರ ಪರಿಸ್ಥಿತಿನ ತಬರನ ಕತೆಗೆ ತಂದು ನಿಲ್ಲಿಸಿದ್ದಾರೆ. ದಿನ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ, ದಿನ ಬೇಡ್ಕತಾವ್ರೆ. ಯಾರು ಮಧ್ಯವರ್ತಿಗಳೋ ಇನ್ಯಾರು ನಿಟ್ಕೊಂಡವರೋ ಅಲ್ಲಿ ಕಲೆಕ್ಷನ್ ಆದಮೇಲೆ ಸಲೀಸಾಗಿ ಕೆಲವರಿಗೆ ಹೋಗ್ತಾ ಇದೆ. ಪಾಪ ಹಲವಾರು ಶಾಸಕರು ಗೊತ್ತಿದ್ದು ಗೊತ್ತಿಲ್ಲದೇ ಇರೋ ರೀತಿಯಲ್ಲಿ, ಅಯ್ಯೋ ಸದ್ಯ ಆಗಪ್ಪ ಕೆಲಸ ಆದರೂ ಸಾಕು ನಮಗೆ, ಲೆಟ್ರ್ ಕೊಟ್ಟಂಗೆ ಕೊಡ್ತಾರೆ ಪಾಪ ಅವ್ರ ಶಾಸಕರು. ಆ ಲೆಟ್ರ್ ತಗೊಂಡೋಗಿ ಅವನ ದುಡ್ಡು ಕೊಟ್ಟು ಹಣ ಬಿಡುಗಡೆ ಮಾಡಿಸ್ಕೊಂಬರ್ತಾನೆ. ಇದು ನಡೀತಿರ್ತಕ್ಕಂಥ ರಾಜ್ಯದಲ್ಲಿ ಪ್ರಕ್ರಿಯೆಗಳು ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ತರ್ತೀನಿ ಬ್ರದರ್. 1,000 ಕೋಟಿ ಕ್ರಿಯಾ ಯೋಜನೆ ಮಂಜೂರಾತಿ ಕೊಟ್ಟು ಆದಮೇಲೆ ಮತ್ತೆ ಇನ್ನೊಂದು 625 ಕೋಟಿ ಸರ್ಕಾರದ ಆಡಳಿತಾತ್ಮಕವಾದಂಥ ಮಂಜೂರಾತಿನೂ ಇಲ್ಲ, ಆರ್ಥಿಕ ಇಲಾಖೆ ಒಪ್ಪಿಗೆನೂ ಇಲ್ಲ. 625 ಕೋಟಿ ದುಡ್ಡನ್ನ ಹೆಚ್ಚುವರಿಯಾಗಿ ಖರ್ಚು ಮಾಡೋದಕ್ಕೆ ಸರ್ಕಾರಕ್ಕಿಂತಲೂ ದೊಡ್ಡ ವ್ಯಕ್ತಿಗಳು ಇಲ್ಲಿರೋರಿಲ್ಲ. ಸರ್ಕಾರದ ಒಪಿನಿಯನ್ನೇ, ಅವರ ಒಪ್ಪಿಗೆನೇ ಬೇಕಿಲ್ಲ. ಇಲ್ಲಿ ಒಪ್ಪಿಗೆನೇ ಇಲ್ಲದೆ ದುಡ್ಡು ಖರ್ಚು ಮಾಡ್ಬೋದು ಅವರು. ಇಲ್ಲಿ ಇಪ್ಪತ್ತಾರು 25 ಲೇಟೆಸ್ಟ್ ಒಂದು ಪತ್ರ ಸರ್ಕಾರದ ಅಧೀನ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಬರೆದವೆ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ಒಂದು ನೋಟ್ ಶೀಟ್ ಇದು. 398 ಕೋಟಿಗಳ ಕಾಲೋನಿ ಅಭಿವೃದ್ಧಿ ಯೋಜನೆಯಡಿಯ ಕಾಮಗಾರಿಗಳ ಕುರಿತಂತೆ ಸಚಿವ ಸಂಪುಟ ಸಭೆಯಲ್ಲಿ ಆಡಳಿತಾತ್ಮಕ ಅನುಮೋದನೆ ಪಡೆಯುವ ಕುರಿತು ಆರ್ಥಿಕ ಇಲಾಖೆ 20/6/25 ಪ್ರಸ್ತಾವನೆಯನ್ನು ಪರಿಶೀಲಿಸಲು ಈ ಕೆಳಕಂಡ ಅಂಶಗಳಿಗೆ ಮಾಹಿತಿ ಒದಗಿಸುವಂತೆ ಆಡಳಿತ ಇಲಾಖೆಯನ್ನು ಕೋರಿದೆ. ಆರ್ಥಿಕ ಇಲಾಖೆಯಿಂದ ಆರ್ಥಿಕ ಇಲಾಖೆ ಹಾಗೂ ಸಚಿವ ಸಂಪುಟದ ಅನುಮೋದನೆ ಪಡೆಯದೆ 398 ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಅನುಮೋದನೆ ನೀಡಿರುವ ಬಗ್ಗೆ ಸೂಕ್ತ ಸಮಜಾಯಿಷಿ ನೀಡುವುದು. ಸರ್ಕಾರದ ಆದೇಶ ಸಂಖ್ಯೆ ಸೋಣಸೋ 398 ಮೊತ್ತದ ಕಾಮಗಾರಿ ಅನುಮೋದನೆ ನೀಡಿ 50% ಬಿಡುಗಡೆ ಮಾಡಲು ಆದೇಶಿಸಿದೆ ಎಂದು ತಿಳಿಸಿದ್ದು, ಅದರಂತೆ ಅನುದಾನ ಬಿಡುಗಡೆ ಮಾಡಲಾಗಿದೆಯೇ? ಒಂದು ವೇಳೆ ಸದರಿ ಕಾಮಗಾರಿಗಳಿಗೆ 50% ಮಾತ್ರ ಬಿಡುಗಡೆ ಮಾಡಿದ್ದಲ್ಲಿ ಉಳಿದ ಶೇಕಡ 50% ಯಾವ ರೀತಿ ಭರಿಸಲಾಗುವುದು? ಅವ್ರದ್ದೇ ಅಲ್ಪಸಂಖ್ಯಾತರು ಮೀಸಲಾತಿ ಇದಂತೂ 5%. ಈಗ ಅದಂಥದ್ದು ಮನೆ ಕೊಡೋದು 10-15% ಬೇರೆ. ಪಾಪ ನನ್ನ ಸ್ನೇಹಿತರುಗಳು ಸುಮ್ಮನೆ ಅವೆಂಥವು ಅವರು ಹೇಳೋ ಕಾರ್ಯಕ್ರಮಕ್ಕೆಲ್ಲ ಇಲ್ಲಿ ಲೂಟಿ ನಡೀತಿದೆಯಲ್ಲ, ಇದು ಬಿಟ್ಟು ಅದು ಯಾವ್ಯಾವುದೋ ಕೇಳ್ತಾರೆ. ಸ್ನೇಹಿತರುಗಳಿಗೆ ಸ್ವಲ್ಪ ಹೇಳೋಣ ಅಂತಿದ್ದೀನಿ. ಇದು ಯಾವ ರೀತಿ ಇದೆ ಅನ್ನೋದು ಲೆಕ್ಕ ಹಾಕಿ ಇಷ್ಟೆಲ್ಲ ಆದಮೇಲೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಹತೆ ಇದೆಯಾ? ಇವರು ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆ ನಿರ್ವಹಣೆ ಮಾಡ್ತಕ್ಕಂಥ ಯೋಗ್ಯತೆ ಇದೆಯಾ ಇವರಿಗೆ? ಅದೆಂಥದ್ದು ನೆನ್ನೆ ಹೇಳವ್ರೆ ತುಮಕೂರಲ್ಲಿ.